ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಪ್ರೀತಿಯ ಮಕ್ಕಳೇ ಮತ್ತು ಸ್ನೇಹಿತರೆ, ನಾವು ಕಳೆದ ವಿಡಿಯೋದಲ್ಲಿ ನಾವು ಫಸ್ಟ್ ಪಿ.ಯು.ಸಿ ಫಿಸಿಕ್ಸ್ನ ಮೋಷನ್ ಇನ್ ಪ್ಲೇನ್ ಚಾಪ್ಟರ್ನಲ್ಲಿ ಇಂಪಾರ್ಟೆಂಟ್ ಬೇಕಾದಂತಹ ವೆಕ್ಟರ್ಸ್ ಬಗ್ಗೆ ತಿಳ್ಕೊಂಡಿದ್ವು. ಯಾರೇನು ವೆಕ್ಟರ್ಸ್ ಬೇಸಿಕ್ ಬಗ್ಗೆ ತಿಳ್ಕೊಂಡಿಲ್ಲ ಅನ್ನೋರು ಕೆಳಗೆ ಕೊಟ್ಟಿರೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲಿ ನೀವು ಚೆಕ್ ಮಾಡ್ಬೋದು, ಅಥವಾ ಐ ಬಟನ್ ಕ್ಲಿಕ್ ಮಾಡ್ಕೊಡ ನೀವು ಆ ವಿಡಿಯೋನ ನೋಡ್ಬೋದು. ಈ ಒಂದು ವಿಡಿಯೋದಲ್ಲಿ ನಾವು ತುಂಬ ಇಂಪಾರ್ಟೆಂಟ್ ತಿಳ್ಕೊಳ್ಳೋಣ ಎರಡು ವೆಕ್ಟರ್ಸ್ಗಳನ್ನ ಅಡಿಷನ್ ಮಾಡುವಂಥ ಲಾಸ್ಗಳ ಬಗ್ಗೆ, ಅಂದರೆ ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಓಕೆನಾ? ಏನು ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್ ಅಂತಂದರೆ, ಫಸ್ಟ್ ಒಂದು ವೆಕ್ಟರ್ಸ್ಗಳಲ್ಲೇ ಲಾಸ್ ಇದಲ್ವಾ, ಲಾಸಲ್ಲಿ ನಾವೇನು ಮಾಡ್ತಾ ಇದೀವಿ ತಿಳ್ಕೊತಾ ಇರೋದು ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಅಡಿಷನ್. ಎರಡು ವೆಕ್ಟರ್ನ ಆ್ಯಡ್ ಮಾಡಬೇಕಾದ್ರೆ ಯೂಸ್ ಮಾಡುವಂಥ ಲಾ. ಯಾಕೆ ಇದಕ್ಕೆ ಸಪ್ರೇಟಾಗಿ ಬೇಕು ಟ್ರಯಾಂಗಲ್ನ? ಯಾಕೆ ನಾವು ನಾರ್ಮಲಾಗಿ ಆ್ಯಡ್ ಮಾಡೋಕ್ಕಾಗಲ್ಲ ಅಂತಂದರೆ, ಆ್ಯಡ್ ಮಾಡ್ಬೋದು ಯಾವುದಕ್ಕೆ? ಸ್ಕಲರ್ ಕ್ವಾಂಟಿಟಿಗೆ. ಓಕೆ, ಯಾಕೆ ಈ ವೆಕ್ಟರ್ ಕ್ವಾಂಟಿಟಿಗೆ ನಾವು ಆ್ಯಡ್ ಮಾಡೋಕ್ಕಲ್ಲ ಅಂದರೆ ಇಲ್ಲಿ ಡೈರೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ನಾವು ಆ್ಯಡ್ ಮಾಡಿದಾಗ ಅದು ಚೇಂಜಸ್ ಆಗುತ್ತೆ ವ್ಯಾಲ್ಯೂಸು, ಆಗ ಮಾಡೋಕ್ಕಾಗಲ್ಲ. ಓಕೆ, ಆಗ ನಾವು ವೆಕ್ಟರ್ ಅಲ್ಲಿ ಟ್ರಯಾಂಗಲನ್ನು ಯೂಸ್ ಮಾಡ್ಕೊಂಡು ನಾವು ವೆಕ್ಟರ್ನ ಆ್ಯಡ್ ಮಾಡ್ತೀವಿ. ಓಕೆ, ಸ್ಕಾಲರ್ ಏನು ಮಾಡ್ತೀವಿ? ಡೇಟಾ ಪ್ಲೇಸ್. ಈಗ ಸ್ಕಾಲರ್ ಏನು ಇದು ಮ್ಯಾಗ್ನಿಟ್ಯೂಡ್ ಅಲ್ವಾ, ಅದ್ಮೇಲೆ ಡೈರೆಕ್ಷನ್ಸ್ ಏನು ಬರಲ್ಲ. ಅಲ್ಲೇನಾಗುತ್ತೆ, ಈಗ 5+3 ಅಂತ ಕೊಟ್ಟರೆ 8 ಆಗುತ್ತೆ. ಅದು ನಾವು ಇಲ್ಲಿ 5+3 ಮಾಡೋಕೆ ಹೋದರೆ 5 ಇಲ್ಲ ಐ ಡೈರೆಕ್ಷನ್, ಜೆ ಡೈರೆಕ್ಷನ್, ಕೆ ಅಂತ ಇರ್ತಲ್ವಾ, ಎಕ್ಸ್ ವೈ ಝೆಡ್ ಅದಕ್ಕೆ ಬರ್ತಲ್ವಾ, ಐ ಕ್ಯಾಪ್, ಜೆ ಕ್ಯಾಪ್ ಮತ್ತು ಕೆ ಕ್ಯಾಪ್ ಅಂತ. ಸೊ ಅದು ನಮಗೆ ಮಿಸ್ಟೇಕ್ ಆಗುತ್ತೆ. ಓಕೆ, ಸೊ ನಾವು ಟ್ರಯಾಂಗಲನ್ನು ಯೂಸ್ ಮಾಡ್ಕೊತೀವಿ. ಹೇಗೆ ಟ್ರಯಾಂಗಲ್ ಮಾಡೋದು ನೋಡಿ ಬನ್ನಿ ತಿಳ್ಕೊಳ್ಳೋಣ. ಸಪೋಸ್ ನಮಗೆ ಎರಡು ವೆಕ್ಟರ್ಸ್ನ ಕೊಡ್ತಾರೆ, ದಟ್ ಈಸ್ ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ. ಇದೆರಡು ನಾವು ಆ್ಯಡ್ ಮಾಡಬೇಕು, ಕರೆಕ್ಟಾ? ವೆಕ್ಟರ್ ಎ ಬಿ ಮತ್ತೆ ಮಾಡ್ಬೇಕಂದ್ರೆ ಮಾಡ್ತೀವಿ ನಾವು, ಇದು ರಿಸಲ್ಟೆಂಟ್ ಸಿಗುತ್ತಲ್ವಾ ನಮ್ಗೆ ಅದು ಆನ್ಸರ್. ರಿಸಲ್ಟೆಂಟ್ ನಾವು ಆರ್ ಅಂತ ಇಟ್ಕೊಳ್ಳೋಣ, ಆರ್ ವೆಕ್ಟರ್. ಇದು ನಮ್ಮ ಕಂಡೀಷನ್. ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಎರಡು ವೆಕ್ಟರ್ನ ಆ್ಯಡ್ ಮಾಡಿದ್ರೆ ನಮಗೆ ಬರುವಂಥ ರಿಸಲ್ಟ್ ಏನು ನಮ್ಗೆ ಆನ್ಸರ್. ಇಷ್ಟು ಕ್ಲಿಯರ್ ಆಯ್ತಾ? ಹೆಂಗೆ ಆ್ಯಡ್ ಮಾಡೋದು? ಈಗ ಇದು ವೆಕ್ಟರ್ ಎ ಅನ್ಕೊಳ್ಳಿ, ಓಕೆನಾ? ಇದು ವೆಕ್ಟರ್ ಬಿ. ಈ ವೆಕ್ಟರ್ ಎ ವ್ಯಾಲ್ಯೂ ಏನೋ ಒಂದಿರ್ಬೋದು, ವೆಕ್ಟರ್ ಬಿ ವ್ಯಾಲ್ಯೂ ಒಂದಿರ್ಬೋದು. ನಮ್ಗೆ ರಿಸಲ್ಟೆಂಟ್ ಬೇಕು ಅಲ್ವಾ? ರಿಸಲ್ಟೆಂಟ್ ನಾವು ಮಾಡ್ತೀವಿ, ಒಂದು ಟ್ರಯಾಂಗಲ್ನ ಫಾರ್ಮ್ ಮಾಡ್ತೀವಿ. ಓಕೆ, ಆ ಟ್ರಯಾಂಗಲ್ ಫಾರ್ಮ್ ಮಾಡಿ ಇದನ್ನ ರೆಸಲ್ಯೂಷನ್ ಇದನ್ನ ಕಂಡುಹಿಡ್ತೀವಿ. ಓಕೆ, ರಿಸಾಲ್ವ್ ಮಾಡ್ತೀವಿ. ಆ ಮೆಥಡ್ ನಾವು ಟ್ರಯಾಂಗಲ್ನ ಯೂಸ್ ಮಾಡ್ತೀವಿ. ಓಕೆನಾ? ನೋಡ್ಕೊಳ್ಳಿ ಹೇಗಾಗುತ್ತೆ ಅಂತ. ಸಪೋಸ್ ಇದು ಎ ಟ್ರಯಾಂಗಲ್, ಇದಕ್ಕಿಲ್ಲಿ ಆ್ಯಡ್ ಮಾಡ್ತೀವಿ. ಓಕೆನಾ? ಇದನ್ನು ನಾವು ಬಿ ಅಂತ ಇಟ್ಕೊಳ್ಳೋಣ. ಇದು ಪಾಯಿಂಟು ಓ ಪಾಯಿಂಟು, ಈ ಪಾಯಿಂಟು ಎ ಮತ್ತು ಇದು ಬಿ. ಸೊ ನಮ್ಗೆ ಬೇಕಾದ್ರೆ ಓ ಇಂದ ಬಿಗೆ ಆ್ಯಡ್ ಮಾಡಿದ್ರೆ ಸಿಗೋದು ಆರ್ ವೆಕ್ಟರ್. ಈ ಆರ್ ವೆಕ್ಟರ್ ಏನು ರಿಸಲ್ಟೆಂಟ್ ವೆಕ್ಟರ್. ಇಷ್ಟು ಕ್ಲಿಯರ್ ಆಯ್ತಾ? ಈ ಬಿನ ಒಳಗೆ ಬರ್ಬಿಡ್ತೀನಿ, ಬಿ. ಇಷ್ಟು ಅರ್ಥ ಆಯ್ತಾ ಅನ್ಕೋತೀನಿ. ಸೊ ನಾವೇನು ಮಾಡ್ತೀವಿ, ಒಂದು ಟ್ರಯಾಂಗಲ್ನ ಫಾರ್ಮ್ ಮಾಡ್ತೀವಿ. ಹೇಗೆ ಟ್ರಯಾಂಗಲ್ ಫಾರ್ಮ್ ಮಾಡ್ಬೋದು ನೋಡಿ. ಬಿ ಇಂದ ಒಂದು ಲೈನ್ ಹಿಡ್ಕೊಂಡ್ರೆ, ಸೊ ಇದೊಂದು ಟ್ರಯಾಂಗಲ್ ಫಾರ್ಮ್ ಆಯಿತು. ಫಾರ್ಮ್ ಆಯ್ತಾ? ರೈಟ್ ಆಂಗಲ್ ಟ್ರಯಾಂಗಲು. ಇದು ಆಂಗಲ್ ಯಾವಾಗಲಿದ್ರು 90 ಡಿಗ್ರಿ. ಈಗ ನಾವು ಸಿ ಅಂತ ಕೊಡೋಣ ಫಾರ್ಮ್. ಕ್ಲಿಯರ್? ಇದು ಆಂಗಲ್ ಥೀಟಾ. ಈ ಆಂಗಲ್ ನಾನು ಆಲ್ಫಾ ಅಂತ ಕೊಡ್ತೀನಿ, ಯಾಕಂದ್ರೆ ಥೀಟಾ ಕೊಡೋಕ್ಕಾಗಲ್ವಾ, ಸೊ ಆಲ್ಫಾ ಅಂತ ಕೊಟ್ಟಿರ್ತೀನಿ ಅದಕ್ಕೆ. ಇಷ್ಟು ಕ್ಲಿಯರಾ? ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ, ವಿತ್ ಯೂಸ್ ಆಫ್ ಟೆಕ್ನೋಮೆಟ್ರಿನ ಬಳಸ್ಕೊಂಡು ಇದನ್ನ ಸಾಲ್ವ್ ಮಾಡ್ತೀವಿ. ಓಕೆ, ಟೆಕ್ನೋಮೆಟ್ರಿ ಗೊತ್ತಿಲ್ಲ ಅಂದರೆ ಜಸ್ಟ್ ಬೇಸಿಕ್ ಗೊತ್ತಿರೋ ಸಾಕು, ಅದು ತಿಳ್ಕೊಳ್ಳಿ. ಟೆಕ್ನೋಮೆಟ್ರಿ ಏನೇನು ಯೂಸ್ ಮಾಡ್ತೀವಿ ನಾವು? ಟೆಕ್ನೋಮೆಟ್ರಿ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ಸೈನ್ ಥೀಟಾ. ಸೈನ್ ಥೀಟಾಗೆ ಏನು ಫಾರ್ಮುಲಾ? ಸೈನ್ ಥೀಟಾಗೆ P/H. ಓಕೆನಾ? P/H ಅಂದರೆ ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನಸ್. ಇಲ್ಲಿ ಯಾವುದು ಹೈಪೋಟೆನಸ್, ಯಾವುದು ಪರ್ಪೆಂಡಿಕ್ಯುಲರು? ಇಲ್ಲಿಂದ ಕಂಪೇರ್ ಮಾಡಿದ್ರೆ ಇದು ಪರ್ಪೆಂಡಿಕ್ಯುಲರ್, ಕರೆಕ್ಟಾ? ಹೈಪೋಟೆನಸ್ ಅದು, ಇದು ಹೈಪೋಟೆನಸ್. ಓ ಬಿ ಅನ್ನೋದು ಹೈಪೋಟೆನಸ್. ಕ್ಲಿಯರ್? ಅದು ಇಲ್ಲಿಗೆ ತೊಗೊಂಡ್ರೆ ಎ ಬಿ ಅನ್ನೋದು ಹೈಪೋಟೆನಸ್ಸು, ಬಿ ಸಿ ಅನ್ನೋದು ಬಂದು ಪರ್ಪೆಂಡಿಕ್ಯುಲರ್, ಎ ಸಿ ಅನ್ನೋದು ಬೇಸ್. ಇಷ್ಟು ಅರ್ಥ ಆಯ್ತಲ್ವಾ? ಸೊ ನಾವು ಟ್ರಯಾಂಗಲ್ ಎ ಬಿ ಸಿ ಮೇಲೆ ಕನ್ಸಿಡರ್ ಮಾಡೋಣ. ಫಸ್ಟ್ ಬರ್ಕೊಬಿಡ್ತೀವಿ ನೋಡ್ಕೊಳ್ಳಿ. ಈಗ ಕಾಸ್ ಥೀಟಾಗೇನು
ಬೇಸ್ ಬೈ ಎಚ್. ಬೇಸ್ ಬೈ ಎಚ್ ಅಂದರೆ ಬೇಸ್ ಬೈ ಹೈಪೋಟೆನಸ್. ಇದು ಬೇಸು, ಇದು ಹೈಪೋಟೆನಸ್. ಟ್ಯಾನ್ ಥೀಟಾ. ಟ್ಯಾನ್ ಥೀಟಾಗೇನು? ಪರ್ಪೆಂಡಿಕ್ಯುಲರ್ ಬೈ ಬೇಸ್. ಓಕೆನಾ? ಇದಕ್ಕೆ ಇದೊಂದು ಈಸಿ ಫಾರ್ಮುಲಾ ಇದೆ, ನಾನು ಟ್ರಿಗ್ನೋಮೆಟ್ರಿ ಹೇಳ್ಬೇಕಾದ್ರೆ ನಿಮ್ಗೆ ಹೇಳ್ಕೊಡ್ತೀನಿ. ಪಂಡಿತ್ ಬದ್ರಿ ಪ್ರಸಾದ್ ಹರಿ ಬೋಲ್ ಅಂತ ಕೂಡ ಹೇಳ್ತಾರೆ. ಪಂಡಿತ್ ಬದ್ರಿ ಪ್ರಸಾದ್ ಹರಿ ಬೋಲ್. ಇದು ಯೂಸ್ ಮಾಡ್ಕೊಂಡು ನಾವು ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಇದನ್ನು ಮಾಡ್ಕೊಳ್ಳೋಣ. ಇವಾಗ ನಾವು ನಮ್ಗೇನು ಬೇಕಾದ್ರೆ ಹೇಳಿ, ಮ್ಯಾಗ್ನಿಟ್ಯೂಡ್ ಏನು ಬೇಕಾದ್ರೆ ಫಸ್ಟ್ ನಮಗೆ ಮ್ಯಾಗ್ನಿಟ್ಯೂಡ್ನ ಕಂಡುಹಿಡಿಯಬೇಕು. ಸೊ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯಬೇಕು ಏನು ಮಾಡ್ತೀವಿ ನಾವು? ಫ್ರಮ್ ಟ್ರಯಾಂಗಲ್ ಎ ಬಿ ಸಿನ ಫಸ್ಟ್ ಕನ್ಸಿಡರ್ ಮಾಡೋಣ. ಫ್ರಮ್ ಟ್ರಯಾಂಗಲ್ ಎ ಬಿ ಸಿ. ಓಕೆನಾ? ಎ ಬಿ ಸಿನೇ ಎ ಸಿ ಏನು ಬರುತ್ತೆ? ಎ ಸಿ ಕಂಡುಹಿಡಿಯಬೇಕು ಏನು ಮಾಡ್ತೀವಿ ನಾವು? ಈಗ ಆ್ಯಂಗಲಲ್ಲೇ ಹಿಂಗೆ ಆಲ್ ಹೇಳಿದಂಗೆ ಪಿ ಬೈ ಎಚ್. ಪಿ ಬೈ ಎಚ್ ಅಂದರೆ ಏನು? ಸಾರಿ ಬರ್ತಿಲ್ಲ, ಬರ್ಬಿಡ್ತೀನಿ ನೋಡ್ಕೊಳ್ಳಿ. ಪಿ ಬೈ ಎಚ್ ಅಂತಂದರೆ ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನಸ್ ಅಂತ ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ. ಬಿ ಸಿ ಬೈ ಎ ಬಿ. ಓಕೆನಾ? ಹಾಗೆ ಕಾಸ್ ಥೀಟಾ ಬಂತು ಅಂದರೆ ಬೇಸ್ ಎ ಸಿ ಬೈ ಎ ಬಿ. ಟ್ಯಾನ್ ಥೀಟಾ ಬಂತು ಅಂದರೆ ಯಾವುದು? ಪರ್ಪೆಂಡಿಕ್ಯುಲರ್ ಇದು ಬಿ ಸಿ ಬೈ ನೆಕ್ಸ್ಟು ಬೇಸು ಎ ಸಿ. ಕರೆಕ್ಟ್ ಅಲ್ವಾ? ಸೊ ಇದು ನೋಡ್ಕೊಳ್ಳಿ. ಈಗ ಎ ಸಿಗೆ ಏನು ಬರುತ್ತೆ? ಎ ಸಿಗೆ ಬಂದು ನಮಗೆ ಸಿಗೋಂಥದ್ದು ಯಾವುದು? ಸೈನ್ ಥೀಟಾ. ಕರೆಕ್ಟಾ? ಬಟ್ ಇಲ್ಲಿಗೆ ನಾವು ಏನು ಮಾಡ್ತೀವಿ, ಯಾವಾಗಲೂ ತಿಳ್ಕೊಳ್ಳಿ, ಆ್ಯಂಗಲ್ ಯಾವುದಿದೆ, ಆ್ಯಂಗಲ್ ಸೈಡ್ ಇರ್ತಲ್ಲ ಎರಡು ಸೈಡು, ಅದನ್ನ ಕಾಸ್ ಥೀಟಾ ಅಂತ ಮಾಡ್ತೀವಿ. ಇಲ್ಲಿ ಬಿ ಇದೆ ಅಲ್ವಾ? ಸೊ ಇದ್ರ ಆ್ಯಂಗಲ್ ಬಂದು ಬಿ ಕಾಸ್ ಥೀಟಾ ಆಗುತ್ತೆ. ಇದು ಬಿ ಕಾಸ್ ಥೀಟಾ. ಕ್ಲಿಯರ್? ಅದೇ ಇಲ್ಲಿಗೆ ಬಂದರೆ ಆಪೋಸಿಟ್, ಯಾವ್ದು ಆ್ಯಂಗಲ್ ಇಲ್ಲ ಆ್ಯಂಗಲ್ ಆಪೋಸಿಟ್ ಸೈಡ್ ಬಂತೆ, ಇದು ಬಿ ಸೈನ್ ಥೀಟಾ. ಕ್ಲಿಯರ್? ಬಿ ಸೈನ್ ಥೀಟಾ, ಬಿ ಕಾಸ್ ಥೀಟಾ. ಇದು ಟ್ರಯಾಂಗಲ್. ಇದರಲ್ಲಿ ಎ ಸಿ ಏನು? ಎ ಸಿ ಇಸ್ ಈಕ್ವಲ್ ಟು ಏನು? ಎ ಸಿ ಒಂದು ಬಿ ಕಾಸ್ ಥೀಟಾ. ಕರೆಕ್ಟ್? ಹಾಗೆ ಬಿ ಸಿ ಏನು? ಬಿ ಸಿ ಇಸ್ ಈಕ್ವಲ್ ಟು ಬಿ ಸೈನ್ ಥೀಟಾ. ಇದು ಕಂಡೀಷನ್. ಕ್ಲಿಯರ್? ನೆಕ್ಸ್ಟು ಟ್ರಯಾಂಗಲ್ ಓ ಬಿ ಸಿ. ಓ ಬಿ ಸಿಗೆ ಓ ಸಿ ಇಸ್ ಈಕ್ವಲ್ ಟು, ಓ ಸಿ ಅಂದರೆ ಫುಲ್ ಇಲ್ಲಿಂದ ಇಲ್ಲಿವರೆಗೆ, ಓ ಸಿ ಇಸ್ ಈಕ್ವಲ್ ಟು ಓ ಎ ಪ್ಲಸ್ ಎ ಸಿ. ಬರ್ಕೋಬೋದು ಹೇಗೆ? ಆಯಿತು. ಇಷ್ಟು ಅರ್ಥ ಆಯ್ತಲ್ವಾ? ಇಷ್ಟು ಕನ್ಸಿಡರ್ ಮಾಡಿದ್ದೀವಿ. ಇವಾಗ ಏನು ಮಾಡೋದು? ನಮಗೆ ರಿಸಲ್ಟೆಂಟ್ ಬೇಕು. ಓಕೆ, ರಿಸಲ್ಟೆಂಟ್ ಕಂಡು ಚೆಕ್ ಮಾಡಬೇಕು. ರಿಸಲ್ಟೆಂಟ್ಗೆ ಮ್ಯಾಗ್ನಿಟ್ಯೂಡ್ ಕಂಡುಹಿಡಬೇಕು. ಸೊ ಅದೇನು ಮಾಡ್ತೀವಿ ನಾವು? ಮ್ಯಾಗ್ನಿಟ್ಯೂಡ್ಗೋಸ್ಕರ ನೀವು ಮಾಡಿ ಕಳಿಸಿದ್ರಲ್ವಾ ಮ್ಯಾಗ್ನಿಟ್ಯೂಡ್ಗೆ, ಇದು ರಿಸಲ್ಟೆಂಟು. ಇದಕ್ಕೆ ಮಾಡ್ಯುಲಸ್ ಮಾಡಿದ್ರೆ ನಮಗೆ ಸಿಗೋದು ಮ್ಯಾಗ್ನಿಟ್ಯೂಡ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಯಾವ ಸ್ಕ್ವೇರ್ ಮಾಡ್ತೀವಿ? ನೆಕ್ಸ್ಟ್ ಉಳಿದಿದ್ದಂಗೆ ಓ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಯಾಕೆ ಇದು ನಾನು ಬರ್ಕೊಂಡೆ ಈ ಥರ? ನಿಮ್ಗೆ ಆಲ್ರೆಡಿ ಹೇಳಿದಲ್ವಾ, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಆರ್. ಪೈಥಾಗೋರಸ್ ಪ್ರಮೇಯ ಗೊತ್ತಲ್ವ ನಿಮಗೆ? ಟೂ ಸೈಡ್ ಆ್ಯಂಗಲ್ನ ಸ್ಕ್ವೇರ್ನ ಆ್ಯಡ್ ಮಾಡಿದಾಗ ರಿಸಲ್ಟೆಂಟ್ ವ್ಯಾಲ್ಯೂ ಸ್ಕ್ವೇರ್ ಸಿಗುತ್ತೆ ಅಂದ್ಬಿಟ್ಟು, ಸೊ ಅದೇ ಥರ ಬರ್ಕೊಂಡು ನೋಡಿ. ಇದಕ್ಕೆ ಸ್ಕ್ವೇರ್ ಮಾಡಿದ್ದೀನಿ, ಉಳಿದಂಗೆ ಎಲ್ಲ ಸ್ಕ್ವೇರ್ ಮಾಡಿದ್ದೀನಿ. ಓಕೆನಾ? ಇದು ಕಂಡೀಷನ್ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಟರ್ಮ್ಸ್ ಕಂಡೀಷನ್ ಬರ್ಬಿಡ್ತೀನಿ ನೋಡ್ಕೊಳ್ಳಿ. ಓ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು, ಆಯಿತಾ, ಓ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಇದು ನಮ್ಮ ಕಂಡೀಷನ್. ಈ ಕಂಡೀಷನ್ ನಾವು ಅಪ್ಲೈ ಮಾಡ್ಕೊಂಡು ನಾವು ಇದು ಇಲ್ಲಿ ಇದು ಮ್ಯಾಗ್ನೆಟ್ ಕಂಡು ಇದ್ವಿ. ಓ ಬಿ ಏನು ರಿಸಲ್ಟೆಂಟ್ ಸಿಕ್ತಲ್ವಾ? ಇಷ್ಟ ಆಯಿತು. ಇವಾಗ ಇದಾಗಿರಲಿ. ಓ ಸಿ ಸ್ಕ್ವೇರ್ ಏನು ಮಾಡಿದೆ ನಾನು? ಸ್ಪ್ಲಿಟ್ ಮಾಡಿಕೊಂಡೆ, ಓ ಎ ಪ್ಲಸ್ ಎ ಸಿ ಅಂತ. ಹಾಗೆ ಬರ್ಕೋತೀನಿ, ಓ ಎ ಪ್ಲಸ್ ಎ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಏನು? ಬಿ ಸಿ ಸ್ಕ್ವೇರ್ ಹಾಗೆ ಬರ್ಕೋತೀನಿ. ಸರಿನಾ? ಇವಾಗ ಟೈಮ್ ಏನು ನಾವು ಇಲ್ಲಿ ಅಪ್ಲೈ ಮಾಡಿದಲ್ವಾ ಅದನ್ನ ಇಲ್ಲಿ ಬರೆಯುವಂಥ ಸಮಯ. ಓಕೆನಾ? ಓ ಏನೈತೆ? ಎ ಪ್ಲಸ್ ಎ ಸಿಗೆ ಏನೈತೆ? ಬಿ ಕಾಸ್ ಥೀಟಾ. ಬಿ ಕಾಸ್ ಥೀಟಾ ಸ್ಕ್ವೇರ್
ಪ್ಲಸ್ ಬಿ ಸಿ ಏನಿದೆ ಬಿ ಸೈನ್ ಥೀಟಾ, ಬಿ ಸೈನ್ ಥೀಟಾ ಹೋಲ್ ಸ್ಕ್ವೇರ್. ಇದು ಸಿಗ್ತಾ? ಆಯಿತು. ಈ ಯಾವ ಫಾರ್ಮಲ್ ಇದೆ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ ಇದೆ, ಕರೆಕ್ಟಾ? ಎ ಪ್ಲಸ್ ಬಿ ಫಾರ್ಮಲ್ ಇದೆ, ಏನು ಮಾಡ್ತೀವಿ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ನಾನೇನು ಮಾಡ್ತೀನಿ? ಸೇಮ್ ಆಗಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ಗೆ ಬಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ. ಯಾಕೆ ಬಿ ಸ್ಕ್ವೇರ್ ಬರ್ತದೆ ಅಂದರೆ ಇದೆರಡು ಒಂದೇ ಟರ್ಮ್, ಬಿ ಕಾಸ್ ಒಂದು ಟರ್ಮ್ ಆಗಿರೋದ್ರಿಂದ ಬಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಬರುತ್ತೆ. ಓಕೆನಾ? ಪ್ಲಸ್ ಉಳಿದೇನು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಅಲ್ವಾ, 2ab ಕಾಸ್ ಥೀಟಾ ಪ್ಲಸ್ ಈ ಸ್ಕ್ವೇರ್ ಒಳಗಡೆ ಸ್ಕ್ವೇರ್ ಮಾಡಿದಾಗ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಬಂತದೆ, ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ. ಇಷ್ಟು ನಮಗೆ ಸಿಕ್ತು, ಸರಿನಾ? ಇದರಲ್ಲಿ ನಾವು ಕಾಮನ್ ಆಗಿರೋದನ್ನ ತಗೊಳ್ಳೋಣ. ಓಕೆ, ಕಾಮನ್ ಆಗಿರೋದು ಹೆಂಗೆ ತಗೊಳ್ಳೋದು ನಾವು ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್, ಕಂಟಿನ್ಯೂಸ್ ಸ್ಟೆಪ್ ಇದು. ಎ ಸ್ಕ್ವೇರ್ ಹಾಗೆ ಬರ್ಕೊಂಡೆ, ಓಕೆ, ಪ್ಲಸ್ ಬಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ, ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಕಾಮನು ಬಿ ಸ್ಕ್ವೇರ್ ಥೀಟಾ, ಅದನ್ನ ಹೊರಗಡೆ ತಗೋತೀನಿ. ಉಳಿದಿದ್ದೇನು? ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ 2ab ಕಾಸ್ ಥೀಟಾ, 2ab ಕಾಸ್ ಥೀಟಾ. ಇಷ್ಟು ಬಂತು. ಅಕಾರ್ಡಿಂಗ್ ಟು ಟ್ರಿಗ್ನೋಮೆಟ್ರಿ ಏನು ಮಾಡ್ತೀವಿ? ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಅದರ ಉತ್ತರವಾಗಲೂ 1 ಆಗಿರುತ್ತೆ. ಸೊ ಇದನ್ನ ನಾವು 1 ಅಂತ ಕನ್ಸಿಡರ್ ಮಾಡಿದ್ರೆ ಉಳಿದಿದ್ದೇನು ನಮಗೆ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು 1 ಬಿ ಸ್ಕ್ವೇರ್ ತಾನೆ, ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ. ಇದು ಬಂತು. ರಿಸಲ್ಟೆಂಟ್ ಸ್ಕ್ವೇರ್ ಐತೆ, ಈ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದ್ರೆ ಮಾಡಲ್ ಆಗಿ ಉಳ್ಕೊಳ್ಳುತ್ತೆ. ಇದು ಸ್ಕ್ವೇರ್ ರೂಟ್ ಹಾಕ್ತೀವಿ. ಏನು ಬರ್ದೇ ಇದನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಮ್ಯಾಗ್ನಿಟ್ಯೂಡ್ನ ಫೈಂಡ್ ಔಟ್ ಮಾಡೋಕ್ಕೆ. ಎರಡು ವೆಕ್ಟರ್ ಕೊಟ್ಟು ಅದನ್ನ ಅಡಿಷನ್ ಮಾಡಿ ಅದ್ರ ಮ್ಯಾಗ್ನಿಟ್ಯೂಡ್ ಕಂಡಿಡಿ, ಅದ್ರ ವ್ಯಾಲ್ಯೂ ಕಂಡಿಡಿ ಅಂದರೆ ಅದನ್ನ ಫೈಂಡ್ ಔಟ್ ಮಾಡೋಕ್ಕೆ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಯಾವುದು? ಬೇಡ ಇದು ಮ್ಯಾಗ್ನಿಟ್ಯೂಡ್ ಇಸ್ ಈಕ್ವಲ್ ಟು ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ. ಇಷ್ಟು ಅರ್ಥ ಆಯ್ತಾ? ಸೊ ನಾವು ಕಂಡುಹಿಡಬೇಕಾಗಿತ್ತು ಮ್ಯಾಗ್ನಿಟ್ಯೂಡ್ ಆಗೋಯ್ತು. ಇವಾಗ ಉಳಿದಿದ್ದೇನು? ಡೈರೆಕ್ಷನ್ನ ಫೈಂಡ್ ಔಟ್ ಮಾಡಬೇಕು. ಡೈರೆಕ್ಷನ್ ಹೇಗೆ ಫೈಂಡ್ ಔಟ್ ಮಾಡೋದು? ಬನ್ನಿ ಡೈರೆಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಎರಡು ಆ್ಯಡ್ ಮಾಡಬೇಕಲ್ವಾ? ಈ ರಿಸಲ್ಟೆಂಟು ಮ್ಯಾಗ್ನಿಟ್ಯೂಡ್ ಇದು ಎಷ್ಟು ಲೆಂತ್ ಇದೆ, ನಮಗೆ ಲೆಂತ್ ಸಿಕ್ಬಿಡ್ತು. ಈ ಫಾರ್ಮುಲಾಕ್ಕೆ ಯೂಸ್ ಮಾಡಿದ್ರೆ ನಮಗೆ ಮೆಜರ್ ಮಾಡಬೇಕಾಗಿಲ್ಲ. ಈಗ ಸಪೋಸ್ ಇಲ್ಲಿ ಒಂದು 5 ಇದೆ ಅಂದರೆ, ಇಲ್ಲೊಂದು 6 ಇದೆ ಅಂದರೆ, ಈ ಜಾಗಕ್ಕೆ 5, ಇಲ್ಲಿಗೆ 6, ಇಲ್ಲಿಗೆ 2 ಇಂಟು ಹಾಕೊಂಡ್ರೆ ಕಾಸ್ ಥೀಟಾ ಎಷ್ಟಿದೆ ಅಂತ ಗೊತ್ತಾಗುತ್ತಲ್ವಾ? ತಿಳ್ಕೊಂಡ್ರೆ ನಮಗೆ ಸಿಗುತ್ತೆ. ಕ್ಲಿಯರ್ ಆಯ್ತಾ? ಬಟ್ ಈಗ ನಮಗೆ ಆ್ಯಂಗಲ್ ಬೇಕು. ನಮಗೆ ನಾಳೆ ಈ ಆ್ಯಂಗಲ್ ಬೇಕು. ಎಷ್ಟು ಆ್ಯಂಗಲ್ ಅದು ರಿಸಲ್ಟೆಂಟ್ ವೆಕ್ಟರ್ ಇದೆ ಅಂತ. ಈ ಆ್ಯಂಗಲ್ ಫೈಂಡ್ ಔಟ್ ಮಾಡೋಕೆ ನಾವು ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ. ಯಾವ ಫಾರ್ಮುಲಾ? ಅದೇ ಈಗ ನಾವು ಕಂಡುಹಿಡಬೇಕಂದ್ರೆ ಡೈರೆಕ್ಷನ್ ಕಂಡುಹಿಡಬೇಕು. ಸಾರಿ, ಡೈರೆಕ್ಷನ್. ಓಕೆನಾ? ಈ ಡೈರೆಕ್ಷನ್ ಏನು ಫಾರ್ಮುಲಾ? ನೀವು ಹಾಗೆ ಹೇಳಿದ್ನಲ್ವಾ, ಯಾವಾಗ ಡೈರೆಕ್ಷನ್ ಕಂಡುಹಿಡಬೇಕು ನಾವು ಕಂಡುಹಿಡಿದು ಟ್ಯಾನ್ ಆಲ್ಫಾ ಮಾಡ್ಕೋತೀವಿ. ನಮ್ಗೆ ಈ ತನ ಬೇಕಾದ ಇದಕ್ಕೆ ಹಂಗೆ ಕಂಡುಹಿಡಬೇಕು. ಸೊ ಟ್ಯಾನ್ ಆಲ್ಫಾ. ಈಗೇನು ಬರುತ್ತೆ ಆನ್ಸರು? ಟ್ಯಾನ್ ಆಲ್ಫಾ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಏನು? ಪರ್ಪೆಂಡಿಕ್ಯುಲರ್ ಬೈ ಬಿ ಸಿ, ಬಿ ಸಿ ಬೈ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಸಿ. ಇಷ್ಟು ಗೊತ್ತಲ್ವಾ ಬಿ ಸಿ ಬೈ ಎ ಸಿ ಅಂತ? ಸೊ ಬಿ ಸಿ ಬೈ ಎ ಸಿ, ಓಕೆನಾ? ಸಾರಿ ಎ ಸಿ ಅಲ್ಲ, ಓ ಸಿ. ಇದು ಮತ್ತು ಇದನ್ನ ಕಂಡಿಡಿದ್ರೆ ನಮಗೆ ಇದ್ರ ಆ್ಯಂಗಲ್ ಸಿಗುತ್ತೆ. ಕ್ಲಿಯರ್? ಹಾಗೆ ಮಾಡೋಣ, ಇದನ್ನ ಫಾರ್ಮ್ ಮಾಡೋಣ. ಅದಕ್ಕೆ ಮುಂಚೆ ಇದನ್ನ ಸ್ಪ್ಲಿಟ್ ಮಾಡ್ಕೊಳ್ಳೋಣ ಒಂದ್ಸಲ. ಸ್ಪ್ಲಿಟ್ ಹೇಗೆ ಮಾಡೋದು? ಬಿ ಸಿ ಹಾಗೆ ಇರಲಿ, ಓ ಸಿನ ಆಲ್ರೆಡಿ ಹೇಳಿದಲ್ವಾ, ಓ ಎ ಪ್ಲಸ್ ಎ ಸಿ, ಓ ಎ ಪ್ಲಸ್ ಎ ಸಿ ಬರ್ಕೊಂಡೆ ಇಸ್ ಈಕ್ವಲ್ ಟು ಬಿ ಸಿಗೆ ಏನು ಫಾರ್ಮುಲಾ? ಬಿ ಸೈನ್ ಥೀಟಾ ಡಿವೈಡೆಡ್ ಬೈ ಹೋಲ್ ಡಿವೈಡೆಡ್ ಬೈ ಓ ಎಗೇನು ಎ ಪ್ಲಸ್ ಬಿಗೇನು ಬಿ ಕಾಸ್ ಥೀಟಾ, ಎ ಸಿ ಬಿ ಕಾಸ್ ಥೀಟಾ, ದಿಸ್ ಟ್ಯಾನ್ ಆಲ್ಫಾ
ಈಗ ಅರ್ಥ ಆಯ್ತಾ? ಇಷ್ಟು ನಾವೇನು ಮಾಡಿದ್ದು, ಇಲ್ಲಿಂದ ಇಷ್ಟು ಅದರ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡೋಕ್ಕೆ ಮಾಡಿದಂಥ ಇದು ಡೈರೆಕ್ಷನ್ಗೆ ಏನು ಮಾಡೋದು ನಾವು, ಇಷ್ಟು ನಾವು ಕಂಡುಹಿಡಿದು ಇದೇನು ಮಾಡಿದ್ದು ನಾವು ಟ್ರಿಗ್ನೋಮೆಟ್ರಿನ ಯೂಸ್ ಮಾಡಿಕೊಂಡು ನಾವು ಬೇಕು ಅನ್ನೋಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಇಲ್ಲಿ ನಾವು ಟ್ರಯಾಂಗಲ್ ಯೂಸ್ ಮಾಡಿಕೊಂಡು ಇದನ್ನ ಸಾಲ್ವ್ ಮಾಡ್ತಿರೋದ್ರಿಂದ ಇದಕ್ಕೆ ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಅಡಿಷನ್ನ ನಾವು ಯೂಸ್ ಮಾಡ್ತೀವಿ. ಇಷ್ಟು ಅರ್ಥ ಆಯ್ತಾ? ಸಿಂಪಲ್ ಆಗಿ ಏನಂದರೆ ವೆಕ್ಟರ್ ಅಡಿಷನ್ ಮಾಡಿದಾಗ ನಮಗೆ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಬೇಕಾಗಿತ್ತು. ಓಕೆನಾ? ಯಾಕಂದರೆ ವೆಕ್ಟರ್ ಕ್ವಾಂಟಿಟಿ ಇರುತ್ತಲ್ವ, ಯಾವ್ದಾದ್ರು ಮ್ಯಾಗ್ನಿಟ್ಯೂಡ್ ಇದೆ ಮತ್ತು ಡೈರೆಕ್ಷನ್ ಇದೆ. ಇನ್ ಕೇಸ್ ಡೈರೆಕ್ಷನ್ ಇಲ್ಲ ಅಂತಂದರೆ ಅದು ಸ್ಕೇಲರ್ ಕ್ವಾಂಟಿಟಿ ಆಗ್ತಿತ್ತು. ಎರಡು ಇರೋದ್ರಿಂದ ವೆಕ್ಟರ್ ಕ್ವಾಂಟಿಟಿ ಆಗಿದೆ. ಸೊ ಮ್ಯಾಗ್ನಿಟ್ಯೂಡ್ಗೆ ಏನು ಫಾರ್ಮುಲಾ ಇದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋಕ್ಕೆ, ಹಾಗೆ ಡೈರೆಕ್ಷನ್ ಹಿಡಿಯೋಕ್ಕೆ ಫಾರ್ಮುಲಾ ಇದು. ಸೇಮ್ ಇದೇ ಥರ ಪ್ಯಾರಲೋಗ್ರಾಮ್ ಆಫ್ ಲಾ ವೆಕ್ಟರ್ ಕೂಡ ಅದೇನೆ. ಪ್ಯಾರಲೋಗ್ರಾಮಲ್ಲೇ ಟ್ರಯಾಂಗಲ್ ಒಂದು ಪ್ಯಾರಲೋಗ್ರಾಮ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಬಟ್ ಅದ್ರೂ ಕೂಡ ಫಾರ್ಮುಲಾ ಸೇಮ್ ಇದೆ, ಇದೇ ಫಾರ್ಮುಲಾ ಬರೋದು ಅದ್ರಲ್ಲೂ, ಬಟ್ ಮೆಥಡ್ ಚೇಂಜ್ ಆಗುತ್ತೆ. ಇಷ್ಟು ನಿಮ್ಗೆ ಅರ್ಥ ಇದೆ ಕ್ಲಿಯರ್ ಆಗಿ? ಏನಾದ್ರು ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ಏನಾದರೂ ಮಿಸ್ಟೇಕ್ ಆಗಿರೋ ಅಥವಾ ಕಾನ್ಸೆಪ್ಟನ್ನು ಮಿಸ್ ಆಗಿದ್ರೆ ಅದು ಕೂಡ ನೀವು ತಿಳಿಸ್ಬೋದು. ಅಥವಾ ನಿಮಗೆ ಏನಾರ ಇನ್ನೂ ತಿಳ್ಕೊಬೇಕು ಇದ್ರ ಬಗ್ಗೆ ಅಂತಂದರೆ ನನ್ನ ಅಂದರೆ ಪ್ರೀವಿಯಸ್ ಕ್ಲಾಸ್ ಬಗ್ಗೆ ನೀವು ಅದನ್ನ ಹೋಗಿ ಚೆಕ್ ಮಾಡ್ಬೋದು ನನ್ನ ಚಾನಲಲ್ಲಿ. ಎಲ್ಲರೂ ನೆಕ್ಸ್ಟ್ ಕ್ಲಾಸ್ ಸಿಗೋಣ. ಅಲ್ಲಿವರೆಗೆ ಎಲ್ರಿಗೂ ಶುಭವಾಗಲಿ.